ನಮಸ್ಕಾರ ವೀಕ್ಷಕರೇ, ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನಿಮ್ಮನ್ನ ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತಾ ಇದ್ದೀನಿ, ಆಮೇಲೆ ಏನಪ್ಪ ತಿಳಿಸ್ತಾ ಇದ್ದೀನಿ ಅಂದರೆ, ಇನ್ನೇನು ದೀಪಾವಳಿ ಹಬ್ಬ ಹತ್ರ ಬಂತು. ಹಾಗಾಗಿ ನಮ್ಮ ಫ್ರೆಂಡ್ ಇದ್ರು ಒಬ್ಬರು, ಅವರು ದೀಪಾವಳಿಗೆ ಪಟಾಕಿ ತರೋಕ್ಕೆ ಹೊಸೂರಿಗೆ ಹೋಗೋಣ ಬಾ ಅಂತ ಕರೆದ್ರು. ಏನಕ್ಕಪ್ಪ ಇಷ್ಟು ಬೇಗ ಹೋಗ್ತಾ ಇದ್ದೀವಿ ಅಂದರೆ, 6 ಗಂಟೆಗೆಲ್ಲ ಅಂಗಡಿ ಓಪನ್ ಇರುತ್ತಂತೆ. ನಮಗೂ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಹೋಗ್ತಿರೋದು. ಏನಕ್ಕೆ ಅಂದರೆ ಇಲ್ಲೇ ತಗೊತಿದ್ವಿ ನಾವು ಪಟಾಕಿ. ಈ ಸತಿನೇ ಅಲ್ಲಿಗೆ ಹೋಗ್ತಿರೋದು. ಆದರೆ ತುಮಕೂರಿಂದ ಅಲ್ಲಿಗೆ ಹೋಗಿ ಪಟಾಕಿ ತರೋದು ವರ್ತಾ ಏನೂ ಗೊತ್ತಿಲ್ಲ. ಬನ್ನಿ, ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮ ಫ್ರೆಂಡು ಸ್ವಲ್ಪ ರೋಡಿಗೆ ಬನ್ನಿ, ಹಂಗೆ ನಡ್ಕೊಂಡು ನಾನು ಬರ್ತಾಯಿದ್ದೀನಿ ಅಂದರು. ಅದಕ್ಕೆ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಆಲೇ ಟೈಮು 2:15. ಒಬ್ಬನೇ ನಡ್ಕೊಂಡು ಹೋಗ್ತಾಯಿದ್ದೀನಿ. ಇನ್ನೇನು ಅವ್ರು ಬರ್ತಾರೆ. ಬರ್ತಿದ್ದಂಗೆ ಗಾಡಿ ಎತ್ಕೊಂಡು ಎಲ್ಲೂ ನಿಲ್ಲಿಸಲ್ಲ, ಡೈರೆಕ್ಟ್ ಹೊಸೂರು ಅಂದರೆ ಬಾರ್ಡ್ರ್ ಹತ್ರ ಅಂಗಡಿಗಳು ಇಟ್ಕೊಂಡಿರ್ತಾರಲ್ಲ, ಅಲ್ಲಿಗೆ ಹೋಗ್ತಾಯಿದ್ದೀವಿ ಪಟಾಕಿ ತರೋದಕ್ಕೆ. ಅಲ್ಲಿ ಹೋಗ್ಬಿಟ್ಟು ಏನು ರೇಟ್ ಇರುತ್ತೆ ಅಂದ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಬಾಕ್ಸ್ ಕಮ್ಮಿ ಬೀಳುತ್ತಾ ಇಲ್ಲ ಸಣ್ಣ ಸಣ್ಣ ಪೀಸ್ಗಳು ತಗೊಂಡ್ರೆ ಕಮ್ಮಿ ಬೀಳುತ್ತಾ ಅಂತ. ಬನ್ನಿ ಹೋಗೋಣ. ನಮ್ಮ ಮನೆ ಹತ್ರದಿಂದ ನೋಡಿ ರಿಂಗ್ ರೋಡು ಸ್ವಲ್ಪ ಹತ್ರ, ಅದಕ್ಕೆ ರಿಂಗ್ ರೋಡಿಗೆ ಬರ್ರಿ ಅಂತ ಹೇಳ್ಬಿಟ್ಟು ಬಂದೆ. ಇನ್ನೂ ನಮ್ಮ ಫ್ರೆಂಡೇ ಬಂದಿಲ್ಲ. ಬನ್ನಿ, ಮೇನ್ ರೋಡಲ್ಲಿ ನಿಂತ್ಕೊಳ್ಳೋಣ, ಮೋಸ್ಟ್ಲಿ ಬರ್ಬೋದು. ನೋಡಿ, ಇದೇ ಗಾಡೀಲಿ ಹೋಗ್ತಾ ಇರೋದು ನಾವು. ಗಾಡಿ ಕೂಡ ಬಂತು, ನಾವು ಹೊರಡಕ್ಕೆ ರೆಡಿ ಇದ್ದೀವಿ. ನೋಡಿ, ಒಂದು ಕಾರಲ್ಲಿ 2,000 ರೂಪಾಯಿ ಪೆಟ್ರೋಲ್ ಹಾಕ್ಕೊಂಡು, ಆಮೇಲಿಂದ ಇದು ಬರುತ್ತಲ್ಲ ನೈಸ್ ರೋಡ್ ಟೋಲ್ನ 200 ಕಟ್ಕೊಂಡು, ನ್ಯಾಷನಲ್ ಹೈವೇನ 100 ಕಟ್ಕೊಂಡು ಹೋಗಿ ತರೋ ಅಂಥದ್ದು ವರ್ತಿದ್ಯಾ ಇಲ್ವಾ? ಬನ್ನಿ ತಿಳ್ಕೊಳ್ಳೋಣ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಎಷ್ಟು ಗೊತ್ತಾ? 450 ರೂಪಾಯಿ ಟೋಲು. ನೋಡಿ, ನ್ಯಾಷನಲ್ ಹೈವೇ ನೈಸ್ ರೋಡ್ ಎರಡು ಸೇರಿ 455 ರೂಪಾಯಿ. ನೋಡಿ, ಬರೀ ಟೋಲೇ 455 ರೂಪಾಯಿ ಇದೆ. ಇನ್ಯಾವ ಥರ ಡಿಸ್ಕೌಂಟ್ ಬರುತ್ತೆ ಅಂತ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಇನ್ನೆಷ್ಟು ಕಮ್ಮಿ ಇರುತ್ತೆ ಪಟಾಕಿ ರೇಟ್ ಅಂತ. ಬಟ್ ಅಲ್ಲೆಲ್ಲ ಏನಂತ ಅಂದ್ರೆ, ಈಗ ಪಟಾಕಿ ಸ್ಟೋರಿಂದೆಲ್ಲ ಏನು ಗೊತ್ತಾ, ರೇಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಗೂಗಲ್ ಎಲ್ಲ ಸರ್ಚ್ ಮಾಡಿದ್ರೆ ಎಲ್ಲ 4.5 4.2 ಈ ಥರ ರೇಟಿಂಗ್ಸ್ ಇರೋದ್ರಿಂದ ಪಟಾಕಿ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ ಅನ್ನಿಸ್ತಾ ಇದೆ. ಅಲ್ಲಿ ಪ್ರೈಸ್ಗಿಂತ ಕ್ವಾಲಿಟಿ ಸಖತ್ತಾಗಿರ್ಬೋದು ಅನ್ನಿಸ್ತಾ ಇದೆ. ಆದರೂ ಕಾರಲ್ಲಿ ಹೋಗಿ ಅಷ್ಟು ಇನ್ನು ಎಷ್ಟು ತರ್ಬೋದು ಅಂತ. ಎಷ್ಟು ಕಿಲೋಮೀಟ್ರ್ ಐತೆ ಇಲ್ಲಿಂದ? 120 ಕಿಲೋಮೀಟ್ರ್ ಇದೆ ತುಮಕೂರಿಂದ. 20 ಕಿಲೋಮೀಟ್ರ್ ಅಂತೆ. ಬನ್ನಿ ಹೋಗೋಣ. ಬನ್ನಿ, ಅಲ್ಲಿ ಹೋಗಿ ಅಂಗಡಿಗಳು ಯಾವ ಓಪನ್ ಆಗಿರ್ತವೆ, ಇನ್ನು ಯಾವ ರೇಟ್ ಕೊಡ್ತಾರೆ ನೋಡೋಣ. ಬನ್ನಿ ತಿಳ್ಕೊಳ್ಳೋಣ. ನನಗೆ ಹೋಗ್ತಾ ಇರೋದು ಬೇಜಾರಾಗ್ತಾ ಇಲ್ಲ. ಇಷ್ಟು ಬೆಳಗ್ಗೆನೆ ಕರ್ಕೊಂಡು ಹೋಗ್ತಾರೆ ನೋಡಿ. ಟೈಮ್ ಇನ್ನು 2:15, ಬೆಳಗಿನ ಜಾವ 2:15 ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇರೋದು ಇವರು. 2:15 ಆಗಿದೆ ಅಲ್ಲೇ. ಕರೆಕ್ಟಾಗಿ ಬನ್ನಿ, ಒಂದು 6 ಗಂಟೆ ಒಳಗಡೆ ಹೋಗ್ತೀವಿ ನೋಡೋಣ. ಅಲ್ಲಿ ಹೋಗ್ಬಿಟ್ಟು ಯಾವ ಶಾಪ್ ತೆಗ್ದಿರುತ್ತೆ ಅಷ್ಟೊತ್ತವರೆಗೂ ಬೇಕಾ ಬ್ರೋ? ಬೇಕು. ಟೀಗಿ ಎಲ್ಲ ಸ್ಟಾಪ್ ಹಾಕಲ್ವಾ? ನೋಡೋಣ ಬಂದ್ರಿ. ಮೇಯ್ನ್ ಇನ್ನೊಂದು ಏನು ಅಂತ ಅಂದರೆ, ಹೋಗ್ಬೋದು ಅನ್ನಿಸ್ತೈತೆ. ಹೋಗೋಣ ಬರ್ರಿ. ಬೆಂಗಳೂರು ಹೋಗೋಕ್ಕೆ 1 ಅವರ್ ಬೇಕು. ಬನ್ನಿ, ಸೀದಾ ನಿಮಗೆ ಅಂಗಡಿ ಹತ್ರ ಸಿಗ್ತೀನಿ. ನೋಡಿ, ಹೊಸೂರಿಗೆ ಬರ್ತಿದ್ದಂಗೆ ಯಾರೋ ಒಬ್ರು ಅಣ್ಣ ರೋಡಲ್ಲಿ ಕೇಳಿದ್ಕೆ, ಅಣ್ಣ ನಮ್ಮದೇ ಅಂಗಡಿ ಓಪನ್ ಅಂತ ಐತೆ, ಬನ್ನಿ ಓಪನ್ ಮಾಡ್ತೀನಿ ಅಂದ್ಬಿಟ್ಟು ನೋಡಿ ನಮಗೋಸ್ಕರ ಓಪನ್ ಮಾಡಿದ್ದಾರೆ ಅಣ್ಣ. ಹೆಸರು ಬಂದು ಶ್ರೀ ವೆಂಕಟಾಚಲಪತಿ ಅಂತನೇನೋ ಐತೆ ಹೆಸರು. ಬನ್ನಿ, 90% ಆಫರು ಅಂತ ಹಾಕೋಣ ಅಣ್ಣ. ಇಲ್ಲೆಲ್ಲ ನೋಡಿದೆ 90% ಆಫರು ಅಂತ ತೋರಿಸ್ತೀನಿ. ಬನ್ನಿ ನಿಮಗೂ. ಬನ್ನಿ ಒಳಗಡೆಗೆ ಹೋಗಿ ಪಟಾಕಿ ನೋಡೋಣ ಒಂದ್ಸತಿ. ನೋಡ್ರಿ, ಇವರೇ ಅಣ್ಣ. ಫಸ್ಟ್ ಕಾರ್ ಲಾಕ್ ಮಾಡಬೇಕು, ಆಮೇಲೆ ಬಲಗಾಲಿಕ್ಕಿ ಒಳಗೆ ಹೋಗ್ಬೇಕು. ನೋಡಿ, ಹೊಸ್ಟಲ್ಲಿ 365 ದಿವಸನೂ ಓಪನ್ ಅಂತ ಹಾಕೋರಿ. ನೋಡಿ, ಇಲ್ಲಿ ಪಟಾಕಿ ಇದಾವಲ್ಲ, ಯಾವುದೇ ತಗೊಂಡ್ರು ಇದ್ರ ಮೇಲೆ 90% ಡಿಸ್ಕೌಂಟು. ಅದು ಫುಲ್ ಇದ್ರ ಮೇಲೆಲ್ಲ, ಇದೊಂದು ಬಾಕ್ಸ್ ಮೇಲೆ ನೋಡಿ. ಇದು ಎಷ್ಟೈತೆ ಅಂದರೆ 2800 ಐತೆ ಅಂದರೆ 280 ರೂಪಾಯಿ. ಇದು ಒಂದು ಪೀಸು ಅಲ್ಲ, ಒಂದು ಬಾಕ್ಸ್ ಈ ಥರ. ನಾನು ಫಸ್ಟ್ ನೋಡ್ಬಿಟ್ಟು ಫುಲ್ ಇಷ್ಟು ಕೊಡ್ತಾರೆ ಅನ್ಕೊಂಡು ಕನ್ಫ್ಯೂಸ್ ತಗೊಂಬಿಟ್ಟಿದ್ದೆ. ಅದಕ್ಕೇನೋ ಬರ್ತಾರೆ ಜನ ಅಂತ. ಅದಲ್ಲ, ಇದು ಮಾತ್ರ. ಆಮೇಲೆ ಅಲ್ಲಿಂದ ನೋಡಿ ಇನ್ನೊಂದು ಅಂಗಡಿಗೆ ಬಂದ್ವಿ. ಏನಕ್ಕೆ ಅಂದರೆ, ಒಂದೇ ಅಂಗಡಿಲಿ ತಗೊಂಡ್ರೆ ವೆರೈಟಿ ಸಿಗಲ್ಲ ಅಂದ್ಬಿಟ್ಟು ಇನ್ನೊಂದು ಅಂಗಡಿಗೆ ಬಂದಿದ್ದೀವಿ. ಅಂದರೆ ಇಲ್ಲೇ ಬೇರೆ ಕಂಪ್ನಿ ಇರುತ್ತೆ, ಬೇರೆ ರೇಟ್ ಇರುತ್ತೆ. ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ.
ಒಟ್ಟಿನಲ್ಲಿ ಇಲ್ಲಿ ಶಾರ್ಟ್ಸ್ ತಗೊಳಕ್ಕೆ ಬರೋರು ತುಂಬ ವರ್ತ್ ಅಂತ ಹೇಳ್ಬೋದು. ಹೆಂಗೆ ಅಂದರೆ ಸಿಕ್ಕಾಪಟ್ಟೆ ಸ್ವಲ್ಪ ನಮ್ಮ ಕಡೆಗೂ ಇಲ್ಲಿಗೆ ಕಮ್ಮಿ ಅನಿಸುತ್ತೆ. ಯಾವುದನ್ನ ತೋರಿಸ್ತೀನಿ ಬನ್ನಿ ಎಷ್ಟಿರುತ್ತೆ ಅಂತ. ನೋಡಿ 120 ಶಾರ್ಟ್ಸ್ ಇದೆ. ಇದು ರೈಟ್ ಬಂದ್ಬಿಟ್ಟು MRP 39,760 ರೂಪಾಯಿ ಹಾಕಿದ್ದಾರೆ. 10 ಸೆಂಟ್ ಡಿಸ್ಕೌಂಟ್ ಹೋದ್ರೂ ನಿಮ್ಗೆ ಎಷ್ಟು ಸಿಗುತ್ತೆ ಅಂದರೆ 3,976 ರೂಪಾಯಿಗೆ 120 ಶಾರ್ಟ್ಸ್. ನೋಡಿ ಇಲ್ಲಿ ಒಂದೊಂದು ಅಂಗಡಿಲಿ ಒಂದೊಂದು ಥರ ರೈಟ್ ಇರುತ್ತೆ. ಅಲ್ಲಿ 90% ಡಿಸ್ಕೌಂಟು, ಇಲ್ಲೂ 90% ಡಿಸ್ಕೌಂಟು. ಅದು 90% ಮೇಲಲ್ಲಿ 10%, ಇಲ್ಲಿ 20%. 90% ಮಾಮೂಲಿಯ ಬಾಕ್ಸ್ ಮೇಲೆ ಓವರಾಲಾಗಿ 20% ಡಿಸ್ಕೌಂಟ್ ಕೊಡ್ತಾರೆ ಇಲ್ಲಿ. ನೋಡಿ ಇದೊಂದು ಬಾಕ್ಸ್ ಬಂದ್ಬಿಟ್ಟು 70 ಐಟಮ್ಸ್ ಇದ್ದಾವೆ. 70 ಐಟಮ್ ಇದೆ ಬಾಕ್ಸ್ ಪೂರ್ತಿ. ನೋಡಿ ಇಲ್ಲೇ ಎಲ್ಲ ಲೀಸ್ಟ್ ಹಾಕಿದ್ದಾರೆ ಪೂರ್ತಿ ಎಷ್ಟೆಷ್ಟಿದೆ ಅಂತ. ನೋಡಿ ಈ ಬಾಕ್ಸ್ ಬಂದ್ಬಿಟ್ಟು 1,200 ರೂಪಾಯಿ ಬಾಕ್ಸು. ನೋಡಿ ಇಷ್ಟು ದೊಡ್ಡ ಬಾಕ್ಸ್ ಬಂದ್ಬಿಟ್ಟು 1,200 ರೂಪಾಯಿ. ಇದು 70 ಐಟಮು. ಇನ್ನೊಂದಿದೆ, ಇದೆಷ್ಟು ಅಂದರೆ ಇದು 60 ಪೀಸು, 60 ಐಟಮ್ ಇದೆ. ಇದು 1,000 ರೂಪಾಯಿ. ಇದು ಬಂದ್ಬಿಟ್ಟು 50 ಐಟಮ್ ಇದೆ. ಇದಕ್ಕೆ ಬಂದು 900 ರೂಪಾಯಿ. ನೋಡಿ ಇಲ್ಲೇ ಹಾಕಿದ್ದಾರೆ. ನೋಡಿ ಇದು ಬಂದ್ಬಿಟ್ಟು 800 ರೂಪಾಯಿ. ಈ ಬಾಕ್ಸು ಇದು 750. ಲಾಸ್ಟಲ್ಲಿರೋದು 500 ರೂಪಾಯಿ. ಬನ್ನಿ ಈಗ ಯಾವುದಾದ್ರು ನೆಕ್ಸ್ಟ್ ಅಂಗಡಿಗೆ ಹೋಗಿ ಇನ್ಯಾವ ಥರ ಆಫರ್, ಇನ್ಯಾವ ಥರ ಡಿಸ್ಕೌಂಟ್ ಇದೆ ಅಂತ ನೋಡೋಣ. ಈ ಅಂಗಡಿದ ಹೆಸರು ಐತೆ ನೋಡಿ. ಬನ್ನಿ ಎಷ್ಟಾಗಿದೆ ಬಿಲ್ ನೋಡೋಣ. ನೋಡಿ ಈ ಅಂಗಡಿದು ಬಿಲ್ ಬಂದು 2,726 ಆಗಿದೆ. ಡಿಸ್ಕೌಂಟ್ 20% ಕೊಟ್ಟಿರೋಕ್ಕೆ 2,180 ಆಗಿದೆ ಇದ್ರದ್ದು ಬಿಲ್ಲು. 7 ಐಟಮ್ ತಗೊಂಡಿದ್ದೀವಿ ಅಷ್ಟೇ. ಬನ್ನಿ ನೆಕ್ಸ್ಟ್ ಅಂಗಡಿಗೆ ಹೋಗೋಣ. ನೋಡಿ NSR ಅಂತ ಐತಲ್ಲ, ಈ ಅಂಗಡಿಲಿ ಸ್ಟ್ಯಾಂಡರ್ಡ್ ಬಿಟ್ಟು ಬೇರೆ ಐಟಮ್ಗಳಿಗೆ ಮೇಲೆ 90% ಡಿಸ್ಕೌಂಟ್ ಕೊಡ್ತಾರೆ. ಐಟಮ್ ಎಲ್ಲ ತಗೊಂಡಾದ್ಮೇಲೆ ಫೈನಲ್ಲು ಐಟಮ್ಗಳೆಲ್ಲ ತಗೊಂಡಾದ್ಮೇಲೆ ಲಾಸ್ಟಿಗೆ ಫೈನಲ್ಲಿಗೆ 40% ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಸ್ಟ್ಯಾಂಡರ್ಡ್ ಐಟಮ್ ತಗೊಳ್ಳಂಗಿಲ್ವಂತೆ. ಸ್ಟ್ಯಾಂಡರ್ಡ್ ಕಂಪ್ನಿ ಬಿಟ್ಟು ಇನ್ನು ಬೇರೆ ಕಂಪ್ನಿ ಐಟಮ್ ತಗೊಂಡ್ರೆ ಡಿಸ್ಕೌಂಟ್ ಕೊಡ್ತಾರಂತೆ. ಬನ್ನಿ ಒಳಗಡೆ ಹೋಗ್ಬಿಟ್ಟು ನಾವು ಸ್ವಲ್ಪ ಪರ್ಚೇಸ್ ಮಾಡೋಣ. ಅವಾಗೆಲ್ಲ ಮಾಡಿದ್ದು ಬೇರೆ, ಈಗ ಒಂದು ಸ್ವಲ್ಪ ಮನೆಗೆ ಸಣ್ಣ ಪುಟ್ಟ ತಗೊಂಡು ಹೋಗೋಣ. ಎಲ್ಲ ನೋಡಿ ತಗೊಬೇಕು. ಇದು ಸ್ಟ್ಯಾಂಡರ್ಡ್ ಅಲ್ಲ. ಇಂಥವು ತಗೊಬೇಕು. 80 ರೂಪೀಸ್ ಅದೇ 90% ಡಿಸ್ಕೌಂಟ್ ಅಂದರೆ ಎಷ್ಟಾಗುತ್ತೋ ಗೊತ್ತಿಲ್ಲ. ಲಾಸ್ಟಿಗೆ ಬಿಲ್ ತೋರಿಸ್ತೀನಿ ಬನ್ನಿ. ನಾವು ಆಟ ಆಡ್ಬೇಕಾದ್ರೆ ನೋಡಿ ಚಿಕ್ಕದಾಗಿದ್ದು ಸುರು ಬತ್ತಿ. ಈಗ ನೋಡಿ ಎಷ್ಟು ಅರ್ಧ ಮಾರ ಐತಿದೆ. ಇದು ಅದಕ್ಕಿಂತ ದೊಡ್ಡದಾಗಿತ್ತು. ನೋಡಿ ಇಷ್ಟು ದೊಡ್ಡದಾಗೈತಿದೆ. ಎಲ್ಲದಕ್ಕಿಂತ ಚೆನ್ನಾಗಿ ಕಾಣಿಸಿದ್ದು ಏನು ಅಂದರೆ ನೋಡ್ರಿ ಸಿಲಿಂಡ್ರ್ ಬಾಂಬ್. ಯಾವ ರೀತಿ ಐತೆ ಅರ್ಥ ಆಗಲಿಲ್ಲ. ವೆಯ್ಟ್ ಮಾತ್ರ ಕಮ್ಮಿ ಐತೆ. ಅದೇನು ಮೇಲೆ ಪುಷ್ ಅಂತ ಒಳ್ಳೆ ಹೂವಿನ ಕೊಂಡ ಥರ ಬರ್ಬೋದು. ನೋಡಿ 12 ಶಾರ್ಟ್ಸ್ ಇದೆ. ಇದು 300 ರೂಪಾಯಿ. ಅಂದರೆ ಜಾಸ್ತಿ ಮೇಲೆ ಹೋಗಲ್ಲ ಅನ್ಸುತ್ತೆ. ನೋಡಿ ಚಟ ಅಂತ ಬರ್ಬೋದೇನೋ. ಇಲ್ಲಿ ಡಿಸ್ಕೌಂಟ್ ಜಾಸ್ತಿ ಹೇಳಿದಾರಲ್ಲ, ಬನ್ನಿ ಹೋಗಿ ಬಿಲ್ ಮಾಡ್ಸೋಣ ಎಷ್ಟಾಗುತ್ತೆ ಅಂತ ಗೊತ್ತಾಗುತ್ತೆ. ನೋಡಿ NSR ಅಂಗಡಿಯಿಂದ ಇಷ್ಟು ತಗೊಂಡಿದ್ದೀವಿ. ನೋಡಿ ಡಿಕ್ಕಿ ಫುಲ್ಲಾಗಿ 4 ಬಾಕ್ಸು ಫುಲ್ಲಾಗಿದೆ. ಟೋಟಲಾಗಿ ಬಿಲ್ ಎಷ್ಟಾಗೈತೆ ಅಂದರೆ 12,300 ರೂಪಾಯಿ ಆಗಿದೆ. ಅದು ಬಿಟ್ಟು ನಾವು ಬೇರೆ ಅಂಗಡಿಗೆಲ್ಲ ಮಾಡಿದ್ವಲ್ಲ, ಎಲ್ಲ ಸೇರಿ ಟೋಟಲ್ 15,000 ಬಿಲ್ ಆಗಿದೆ. ನೋಡಿ ನಾವೊಂದು 4-5 ಸಾವಿರ ರೂಪಾಯಿ ತಗೊಂಡೋಗೋಣ ಅಂತ ಬಂದ್ವಿ. ನೋಡೋದು 15,000 ಬಿಲ್ ಆಗಿದೆ. ಇನ್ನೇನು ತಾಡಿದಾಯ್ತಲ್ಲ, ಬನ್ನಿ ಹೋಗೋಣ ಊರ ಕಡೆ. ಹೊಸೂರು ಬಿಡ್ತಿದ್ದಂಗೆ ಹೈವೇ ಸೈಡಲ್ಲಿ ಒಂದು ಯಾವುದೋ ಹೋಟ್ಲಿಗೆ ಹಾಕ್ಬಿಟ್ಟು ತಿಂಡಿ ಮಾಡ್ಕೊಂಡು ಅಲ್ಲಿಂದ ಸೀದಾ ಬರ್ತಾಯಿದ್ದೀವಿ ಊರ ಕಡೆಗೆ. ಯಾರಾನ ನಿಮಗೆ ಪಟಾಕಿ ಜಾಸ್ತಿ ತಗೊಬೇಕು ಅಂದ್ಕೊಂಡ್ರೆ ಅಲ್ಲಿ ಹೋಗಿ ತಗೊಂಬನ್ನಿ, ವರ್ತಿದೆ ತಗೊಂಬರ್ಬೋದು. ನೀವು ಫುಲ್ಲು ಬಾಕ್ಸ್ ತಗೊಂಡ್ರೆ ಒಂದು ಬಾಕ್ಸಿಗೆ ದೊಡ್ಡ ಬಾಕ್ಸೇನೆ ಬರೀ 1,100ರಿಂದ 1,200 ಇರುತ್ತೆ ಅಷ್ಟೇ. ಈ ವಿಡಿಯೋ ನಿಮ್ಗೆ ಏನಾನ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್. ಓಟ್ ಬತ್ತೀಯಾ? ಟಾಟಾ. ಇನ್ನೂ ನೋಡ್ದಂಗಿಲ್ಲ. ಓಟ್ ಬಾ. ನನಗಿದ್ರು ಒಂಥರ ಸಂತೋಷ.